ಒಂದು ಕ್ಯಾಚ್ ಮತ್ತು ಒಂದು ರನ್ಔಟ್ ಇಂದ ಹೇಗೆ ಡೆಲ್ಲಿ ಕ್ಯಾಪಿಟಲ್ಸ್ ಎದುರು ಆರ್ಸಿಬಿ ಪಂದ್ಯದಲ್ಲಿ ಸೋಲನ್ನ ಕಂಡಿತು. ಹಾಗೆಯೇ ವಿರಾಟ್ ಕೊಹ್ಲಿ ಮತ್ತು ಭುವನೇಶ್ವರ್ ಕುಮಾರ್ ನಿರ್ಮಿಸಿದ ದೊಡ್ಡ ಐಪಿಎಲ್ ರೆಕಾರ್ಡ್ ಯಾವುದು? ಹಾಗೆಯೇ ಕೆಎಲ್ ರಾಹುಲ್ ಏಕಾಂಗಿಯಾಗಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವನ್ನ ಗೆಲ್ಲಿಸಿದ ಮೇಲೆ ಮಾಡಿದಂತಹ ಒಂದು ಬಿಗ್ ಸ್ಟೇಟ್ಮೆಂಟ್ ಏನು ಎಂಬುದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ. ಈ ಸುದ್ದಿಯ ಡೀಟೇಲ್ಸ್ ಅನ್ನ ಕೊಡುವುದಕ್ಕಿಂತ ಮುಂಚೆ ನೀವು ಆರ್ಸಿಬಿ ತಂಡದ ಅಭಿಮಾನಿಗಳಾಗಿದ್ದಲ್ಲಿ ವಿಡಿಯೋಕ್ಕೊಂದು ಲೈಕ್ ಮಾಡಿ. ಹಾಗೆ ಸೀಸನ್ 18ರಲ್ಲಿ ಆರ್ಸಿಬಿ ಪ್ಲೇ ಆಫ್ಗೆ ಹೋಗುತ್ತದೆ ಅಂತ ನಿಮ್ಗೆ ಅನಿಸುತ್ತದೆಯೋ ಅಥವಾ ಇಲ್ಲವೇ ಎಂಬ ನಿಮ್ಮ ಅನಿಸಿಕೆಯನ್ನ ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಕೂಡ. ಬೆಂಗಳೂರಿನಲ್ಲಿ ಆರ್ಸಿಬಿ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ತಂಡಗಳ ನಡುವೆ ನಡೆದಂತಹ ಪಂದ್ಯದಲ್ಲಿ ಟಾಸ್ ಅನ್ನ ಗೆದ್ದಂತ ಡೆಲ್ಲಿ ಕ್ಯಾಪಿಟಲ್ಸ್ ಮೊದಲು ಫೀಲ್ಡಿಂಗ್ ಅನ್ನು ಆಯ್ಕೆ ಮಾಡಿಕೊಂಡಿತು. ಇನ್ನು ಟಾಸ್ ಹೊತ್ತು ಮೊದಲು ಬ್ಯಾಟಿಂಗ್ ಅಂತ ಆರ್ಸಿಬಿ ಈ ಪಂದ್ಯದಲ್ಲಿ ಒಂದು ಭರ್ಜರಿ ಅಂತ ಆರಂಭವನ್ನ ಮಾಡಿತು. ಫಿಲ್ ಸಾಲ್ಟ್ ಆರ್ಸಿಬಿ ತಂಡಕ್ಕೆ ಈ ಪಂದ್ಯದಲ್ಲಿ ಒಂದು ಸ್ಫೋಟಕವಾದಂತಹ ಆರಂಭವನ್ನು ನೀಡಿದರು. ಕೇವಲ 3 ಓವರ್ನಲ್ಲಿ ಆರ್ಸಿಬಿ 54 ರನ್ ಅನ್ನು ಹೊಡೆದಿತ್ತು. ಆದರೆ ಫಿಲ್ ಸಾಲ್ಟ್ ರನ್ಔಟ್ ಆದ ನಂತರ ಪಂದ್ಯದ ಗತಿಯೇ ಬದಲಾಗಿ ಹೋಯಿತು. ಅನಂತರ ಬಂದಂತ ಆರ್ಸಿಬಿ ಯಾವುದೇ ಒಬ್ಬ ಬ್ಯಾಟ್ಸ್ಮನ್ ಈ ಪಂದ್ಯದಲ್ಲಿ ಒಂದು ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನವನ್ನೇ ತೋರಲಿಲ್ಲ. ಕಡೆ 2 ಓವರ್ನಲ್ಲಿ ಟೀಮ್ ಡೇವಿಡ್ ಆಡಿದಂತ ಒಂದು ಸ್ಫೋಟಕವಾದಂತಹ ಬ್ಯಾಟಿಂಗ್ ಪ್ರದರ್ಶನದಿಂದಾಗಿ ಆರ್ಸಿಬಿ ಡೆಲ್ಲಿ ಕ್ಯಾಪಿಟಲ್ಸ್ ಎದುರು ಈ ಪಂದ್ಯದಲ್ಲಿ 163 ರನ್ಗಳನ್ನ ಕಲೆ ಹಾಕಿತು. ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ಪರವಾಗಿ ಈ ಪಂದ್ಯದಲ್ಲಿ ವಿಪ್ರಾಜ್ ನಿಗಮ್ ಮತ್ತು ಕುಲ್ದೀಪ್ ಯಾದವ್ ತಲಾ 2 ವಿಕೆಟ್ಗಳನ್ನ ಪಡೆದುಕೊಂಡರು. ಇದು ಗೆಲುವಿಗಾಗಿ 164 ರನ್ಗಳ ಗುರಿಯನ್ನು ಪಡೆದಂತ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಕೂಡ ಈ ಪಂದ್ಯದಲ್ಲಿ ಒಂದು ಉತ್ತಮವಾದ ಆರಂಭವನ್ನು ಪಡೆದುಕೊಳ್ಳಲಿಲ್ಲ. ಫಾಫ್ ಡು ಪ್ಲೆಸಿಸ್, ಜೇಕ್ ಫ್ರೆಜರ್ ಮೆಗಾರ್, ಅಭಿಷೇಕ್ ಪೊರಾರ್ ಅಲ್ಪ ಮೊತ್ತಕ್ಕೆ ಔಟ್ ಆದರು. ಆದರೆ ಕೆಎಲ್ ರಾಹುಲ್ ಈ ಪಂದ್ಯದಲ್ಲಿ ಏಕಾಂಗಿಯಾಗಿ ಹೋರಾಡಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡಕ್ಕೆ ಜಯವನ್ನು ತಂದುಕೊಟ್ಟರು. ಕೆಎಲ್ ರಾಹುಲ್ ಈ ಪಂದ್ಯದಲ್ಲಿ 53 ಎಸೆತದಲ್ಲಿ ಅಜೇಯ 93 ರನ್ಗಳನ್ನು ಹೊಡೆದರು. ಇನ್ನು ಟಿಸ್ಟನ್ ಸ್ಟಬ್ಸ್ 23 ಎಸೆತದಲ್ಲಿ 38 ರನ್ ಅನ್ನು ಹೊಡೆದರು. ಆರ್ಸಿಬಿ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ತಂಡಗಳ ನಡುವೆ ನಡೆದಂತ ಈ ಪಂದ್ಯದಲ್ಲಿ ಒಂದು ವೇಳೆ ಫಿಲ್ ಸಾಲ್ಟ್ ರನ್ಔಟ್ ಆಗದೆ ಹೋಗಿದ್ದರೆ ಆಗ ಖಂಡಿತವಾಗಿಯೂ ಆರ್ಸಿಬಿಗೆ ಈ ಪಂದ್ಯವನ್ನು ಗೆಲ್ಲುವ ಉತ್ತಮ ಅವಕಾಶವಿತ್ತು. ಫಿಲ್ ಸಾಲ್ಟ್ ಈ ಪಂದ್ಯದಲ್ಲಿ ಒಂದು ಭರ್ಜರಿ ಆದಂತಹ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರುತ್ತಿದ್ದರು. ಫಿಲ್ ಸಾಲ್ಟ್ ಬ್ಯಾಟಿಂಗ್ ಮಾಡುತ್ತಿದ್ದಾಗ ಖಂಡಿತವಾಗಿಯೂ ಆರ್ಸಿಬಿ ಈ ಪಂದ್ಯದಲ್ಲಿ 250 ರನ್ಗಳನ್ನು ಹೊಡೆಯಬಹುದೆಂಬ ದೊಡ್ಡ ನಿರೀಕ್ಷೆಯಲ್ಲಿ ಆರ್ಸಿಬಿ ಅಭಿಮಾನಿಗಳಿದ್ದರು. ಆದರೆ ವಿರಾಟ್ ಕೊಹ್ಲಿ ಮತ್ತು ಫಿಲ್ ಸಾಲ್ಟ್ ನಡುವೆ ಆದಂತಹ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ನಿಂದ ಫಿಲ್ ಸಾಲ್ಟ್ ಈ ಪಂದ್ಯದಲ್ಲಿ ರನ್ಔಟ್ ಆಗಿ ಹೊರನಡೆಯಬೇಕಾಗಿ ಬಂತು. ಇದು ಪಂದ್ಯದಲ್ಲಿ ದೊಡ್ಡ ತಿರುವನ್ನು ನೀಡಿತು. ಇನ್ನು ಕೆಎಲ್ ರಾಹುಲ್ ಅವರ ಕಠಿಣ ಕ್ಯಾಚ್ ಅನ್ನ ನಾಯಕ ರಜತ್ ಪಟಿದಾರ್ ಕೈ ಚೆಲ್ಲಿದರು. ಒಂದು ವೇಳೆ ಕೆಎಲ್ ರಾಹುಲ್ ಅವರ ಈ ಕಠಿಣ ಕ್ಯಾಚ್ ಅನ್ನ ನಾಯಕ ರಜತ್ ಪಟಿದಾರ್ ತೆಗೆದುಕೊಂಡಿದ್ದರೆ ಆಗ ಪಂದ್ಯದ ಗತಿಯೇ ಬದಲಾಗಿ ಹೋಗುತ್ತಿತ್ತು. ಕೆಎಲ್ ರಾಹುಲ್ ಆರ್ಸಿಬಿ ಮೇಲೆ ಯಾವಾಗಲೂ ಒಂದು ಉತ್ತಮವಾದ ಪ್ರದರ್ಶನ ತೋರುತ್ತಾರೆ. ಜೊತೆಗೆ ಕೆಎಲ್ ರಾಹುಲ್ ಒಂದು ಉತ್ತಮವಾದ ಫಾರ್ಮ್ ಕೂಡ ಇದ್ದರು. ಹೀಗಾಗಿ ಕೆಎಲ್ ರಾಹುಲ್ ಅವರ ವಿಕೆಟ್ ಆರ್ಸಿಬಿ ತಂಡಕ್ಕೆ ಈ ಹಂತದಲ್ಲಿ ತುಂಬಾನೇ ಮುಖ್ಯವಾಗಿತ್ತು. ಇನ್ನು ವಿರಾಟ್ ಕೊಹ್ಲಿ ಈ ಪಂದ್ಯದಲ್ಲಿ 1 4 ಮತ್ತು 2 ಸಿಕ್ಸರ್ಗಳನ್ನು ಹೊಡೆಯುವುದರ ಮೂಲಕ ಒಟ್ಟಾರೆಯಾಗಿ ಐಪಿಎಲ್ ನಲ್ಲಿ 1000 ಬೌಂಡ್ರಿಗಳನ್ನು ಹೊಡೆದಂತಹ ಮೊದಲ ಆಟಗಾರರೆಂಬ ಹಿರಿಮೆಗೆ ಪಾತ್ರರಾದರು. ವಿರಾಟ್ ಕೊಹ್ಲಿ ಇದುವರೆಗೆ ಐಪಿಎಲ್ ನಲ್ಲಿ 721 4 ಮತ್ತು 279 ಸಿಕ್ಸರ್ಗಳನ್ನು ಹೊಡೆದಿದ್ದಾರೆ. ಇನ್ನು ಭುವನೇಶ್ವರ್ ಕುಮಾರ್ ಈ ಪಂದ್ಯದಲ್ಲಿ 2 ವಿಕೆಟ್ಗಳನ್ನು ಪಡೆದುಕೊಳ್ಳುವುದರ ಮೂಲಕ ಐಪಿಎಲ್ ಇತಿಹಾಸದಲ್ಲಿ ಅತಿ ಹೆಚ್ಚು ವಿಕೆಟ್ಗಳನ್ನು ತೆಗೆದುಕೊಂಡ 3ನೇ ಬೌಲರ್ ಎಂಬ ಹಿರಿಮೆಗೆ ಪಾತ್ರರಾದರು. ಐಪಿಎಲ್ ನಲ್ಲಿ ಭುವನೇಶ್ವರ್ ಕುಮಾರ್ 181 ಪಂದ್ಯಗಳನ್ನು ಆಡಿದ್ದು ಈ 181 ಪಂದ್ಯಗಳಿಂದ 186 ವಿಕೆಟ್ಗಳನ್ನ ಭುವನೇಶ್ವರ್ ಕುಮಾರ್ ತೆಗೆದುಕೊಂಡಿದ್ದಾರೆ. ಇನ್ನು ಡೆಲ್ಲಿ ತಂಡವನ್ನು ಏಕಾಂಗಿಯಾಗಿ ಗೆಲ್ಲಿಸಿದ ಮೇಲೆ ಕೆಎಲ್ ರಾಹುಲ್ ಒಂದು ದೊಡ್ಡ ಸ್ಟೇಟ್ಮೆಂಟ್ ಅನ್ನ ಕೂಡ ಮಾಡಿದರು. ಕೆಎಲ್ ರಾಹುಲ್ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂ ಅನ್ನ ತನ್ನ ಹೋಮ್ ಗ್ರೌಂಡ್ ಎನ್ನುವ ರೀತಿ ಸನ್ನೆ ಮಾಡಿ ಅಗ್ರೆಸಿವ್ ಆಗಿ ಕೆಎಲ್ ರಾಹುಲ್ ಸೆಲೆಬ್ರೇಟ್ ಅನ್ನ ಮಾಡಿದರು.